ನಿಮಗೆ ಗಾಜನೂರು ಅಂದರೆ ಎಷ್ಟು ಖುಷಿ ಆಗುತ್ತಣ್ಣ? ಮತ್ತು ನೀವು ನಿಮ್ಮ ಬಾಲ್ಯ ತುಂಬ ಕಳೆದಿದ್ದೀರಾ ಇಲ್ಲಿ? ಗಾಜನೂರು ಅಂದರೆ ಲೈಫ್ ಅಮ್ಮ, ಇಟ್ಸ್ ಲೈಫ್. ಇವಾಗ ನೋಡಿ, ಇವಾಗ ಬಂದಾಗಿ ಯಾವಾಗ ಬಂದು ಸರಿ, ಇವತ್ತು ಬಂದು ಸರಿ. ಇಲ್ಲಿ ಯಾವುದೋ ಇಬ್ಬರು ನೋಡಿದ್ರೆ ಇವ್ರನ್ನೇ ಈ ವ್ಯಕ್ತಿ ನೋಡಿದ್ರೆ ನೀವು ವೆಂಕಟೇಶ್ವರ ಅಲ್ವಾ ಅಂತ ಕೇಳಿದೆ. ಹೌದು, ಯಾಕಂದರೆ ಆ ನೆನಪಿನ ಶಕ್ತಿ ಯಾವಾಗ ನನಗೆ ಯಾವಾಗ ಬಿಟ್ಟು ಹೋಗಲ್ಲ. ಊರು ನಂಟು ಅಂದರೆ ಊರಲ್ಲಿ ನಡೆಯುವಂಥ ಒಂದೇನು ಸ್ಮಾಲ್ ಚೇಷ್ಟೆಗಳು, ಆಟಗಳಿರ್ಬೋದು, ಊಟ ಇರ್ಬೋದು, ಪ್ರತಿಯೊಂದು ಇಲ್ಲಿ ಅಡಗಿದೆ. ಅಪ್ಪಾಜಿ ಯಾಕೆ ಸ್ವರ್ಗ ಅಂತ ಇವಾಗ ಗೊತ್ತಾಗುತ್ತೆ. ಬೆಟ್ಟ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಅವರ ಮಕ್ಕಳಲ್ಲಿ ಹಾಲಿಡೇಸ್ ಬಂದ್ಬಿಡ್ತಿದ್ದ. ಪ್ರತಿ ಹಾಲಿಡೇಸ್ ಯೂಶಲಿ ಮಕ್ಕಳು ಬೇರೆ ಯಾವ್ಯಾವ ಊರಿಗೋ ಸುತ್ತಿದ್ರು. ನಾವು ಹೋದ್ರೂ ಬೇಲೂರು, ಹಳೆಬೀಡು ಅದೆಲ್ಲ ಹೋಗ್ತಿದ್ದೋ. ಶ್ರವಣ ಬೆಳಗೊಳ ಎಲ್ಲ ಟೂರ್ ಮಾಡಿದ್ರು. ಏನೇ ಟೂರ್ ಮಾಡಿದ್ರು, ಮರ್ಕೆರ ಎಲ್ಲ ಹೋದ್ರು ಒಂದು 3-4 ಡೇಸ್ ಅಷ್ಟೇ, 5 ಡೇಸ್ ಮ್ಯಾಕ್ಸಿಮಮ್, 1 ವೀಕ್ ಇರ್ಬೋದು. ಬಟ್ ಅದಾದಮೇಲೆ ಸ್ಟ್ರೈಟಾಗಿ ಗಾಜನೂರು ಬಂದರೆ ಇಲ್ಲಿ 1.5 ತಿಂಗಳು ಬಿಟ್ಟು ಹೋಗ್ತೀವಿ. ಅಲ್ಲಿ ಇಲ್ಲಿ ಈ ಮಣ್ಣು, ಈ ವಾತಾವರಣದಲ್ಲಿ ಬೆಳೆದು ನಮಗೆ ಭಾಳ ಖುಷಿ, ಸಂತೋಷ. ಒಂದೇನಂತೆ ನಮಗೆ, ನಾನು ಫಸ್ಟ್ ಹೇಳಿದ್ನಲ್ಲ, ಸಿಂಪಲ್ ಆಗಿ ಗಾಜನೂರು ಅಂದರೆ ಲೈಫ್, ಜೀವ. ಅದು ಒಂಥರ ನಮ್ಮ ತಂದೆಯವ್ರ ಊರು, ತಂದೆ ಹುಟ್ಟಿದ ಊರು ಅಂದರೆ ಜೀವ. ಯಾಕೆಂದರೆ ಅವರು ಎಷ್ಟೋ ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಸೊ ಆ ಜೀವದ ಊರು ಬಂದಿದ್ದಿಲ್ಲ ಅಂದರೆ ನಮ್ಗೆ ಅದು ಜೀವ. ನಮ್ಗೆ ಅದಕ್ಕೆ ಬರ್ತೀವಿ ನೋಡಿ, ಗಾಡಿ ಇಲ್ಲಿ ಶಕೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಏನೇ ಇದ್ರೂ ಒಂದು ತೃಪ್ತಿ ಇದೆ. ಬಂದರೆ ನಮ್ಮ ತಂದೆ ಹುಟ್ಟಿದ ಊರು ಬಂದಿದ್ದೀವಿ ಅಂತ ಒಂದು ತೃಪ್ತಿ. ನಮ್ಮ ಅವ್ವ ಎಲ್ಲ ಓಡಾಡಿದ್ದಾಗ, ನಮ್ಮ ಅತ್ತೆಯವರು, ವೆಂಕಟಪ್ಪಯ್ಯವರು ಇರ್ಬೋದು. ಆಮೇಲೆ ಅವ್ರು ಅಂದರೆ ನಮ್ಗೆ ಹೆಂಗೆ, ನಾವು ನೋಡಿ ಇವಾಗ ಚಿಗುರದ ಕೆಲಸ ಸಿನಿಮಾ ಮಾಡಿದ್ದೆ. ಅದರಲ್ಲಿ ಯೂಶ್ವಲಿ ಆ ಸಿನಿಮಾ ಇದೆ ಅಂತ ಟುವರ್ಡ್ ದ ರೂಟ್ಸ್ ಅಂತ. ಹೌದು. ಸೊ ನಾವು ಆಲ್ಮೋಸ್ಟ್ ಸಾಕಷ್ಟು ಅದಕ್ಕೆ ಭವಿಷ್ಯ ಏನು ನಾವು ಸಂಬಂಧಿಕರು, ನಾನು ಮೀಟ್ ಮಾಡಿದಷ್ಟು ನಮ್ಮ ಫ್ಯಾಮಿಲಿ ಯಾರು ಜಾಸ್ತಿ ಮೀಟ್ ಮಾಡಿ. ಸೂಪರ್. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಈ ಊರಲ್ಲಿ ಸುತ್ತಮುತ್ತ ಗಾಜನೂರಲ್ಲಿ ಯಾವ್ಯಾವ ಊರಿಗೆ ಹೋಗ್ಬೇಕು ಸಾಕಷ್ಟು ನೇಮ್ಗಳಿದೆ. ಛತ್ರ ಅಂತ ಒಂದು ಊರಿದೆ, ಅರ್ಕಲ್ವಾಡಿ, ಬೆಸಲ್ವಾಡಿ, ಆಮೇಲೆ ಅದು ಹಂಚವಾಡಿ, ದೊಡ್ಡ ಗಾಜನೂರು, ಸಾಕಷ್ಟು ಜಾಗಗಳಿದೆ. ಎಲ್ಲಿ ಸಾಕಷ್ಟು ರಿಲೇಟಿವ್ಸ್ ಇದ್ದಾರೆ. ಸಾಕಷ್ಟು ಆ ಬಾಂಧವ್ಯನ ಇಟ್ಕೊಂಡಿದ್ದೀವಿ. ಅಂದರೆ ಅದು ಇರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಆಸೆ. ಸೊ ಟೋಟಲ್ ಹೇಳ್ಬೇಕಾದ್ರೆ ಗಾಜನೂರು ಇಟ್ಸ್ ಸ್ವರ್ಗ, ಲೈಫ್. ಅನ್ನೂರು ಅವರು ಊಟ ಮಾಡೋದು ಆಲ್ಮೋಸ್ಟ್ ಇಲ್ಲಿ ವಾಕಿಂಗ್ ಜಾಸ್ತಿ ಮಾಡ್ತಿದ್ದೆವು. ಅಪ್ಪ ಅವ್ರ ಜೊತೆ ಫಾರೆಸ್ಟ್ ಹೋಗ್ಬಿಡ್ತಿದ್ದೋ. ಇಲ್ಲಿ ಗೂಳ್ಗುಡ್ಡೆ ಅದೆಲ್ಲ ಇದೆ, ಮೌಂಟೇನ್ಸ್ಗಳು. ಅಲ್ಲೆಲ್ಲ ಕುರಿ ಮೇಯ್ಸಕ್ಕೆ ಹೋಗ್ಬೇಕಾದ್ರೆ ಜೊತೆ ಹೋಗ್ಬಿಡೋದು. ಸೊ ಆ ಥರ ಸಾಕಷ್ಟು ನೆನಪುಗಳಿದೆ. ಜನಮ್ಮ ಬಲ್ಲ ಸಾಕಷ್ಟು ನೆನಪುಗಳು. ಇಲ್ಲೊಂದು ಮರ ಇತ್ತು, ಇಲ್ಲಿ ಬೀರಪ್ಪನ ಗುಡಿ ಹತ್ರ, ಅಲ್ಲಿ ಮರ್ಕೋತಿ ಆಡ್ತಿದ್ದು. ಸೊ ಐ ಥಿಂಕ್ ಸಾಕಷ್ಟು ನೆನಪುಗಳಿದೆ, ತುಂಬ ಮೆಮರೀಸ್ ಇದೆ. ನಿಮಗೆ 5 ನಿಮಿಷ ಹೇಳಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಯು ನೀಡ್ ಒಂದು ದಿನ ಬೇಕಾಗುತ್ತೆ. ಇಲ್ಲಿ ಬಂದರೆ ಏನೇನು ಕಾರ್ಯಕ್ರಮಗಳು, ನಾವು ಹಾಲಿಡೇಸ್ಲಿ ಏನೇನು ಕಾರ್ಯಕ್ರಮ, ಯಾಕೆ ನಮ್ಗೆ ಅಷ್ಟು ಹತ್ರ ಆಗ್ತಾರೆ ಅಂದರೆ ರಿಲೇಟಿವ್ಸ್ ಯಾಕೆ ಅಷ್ಟು ಬಾಂಡೇಜ್ ಹತ್ರ ಆಗ್ತೀವಿ ಅಂದರೆ, ನೋಡಿ ನಮ್ಗೆ ಏನು ಈ ಮನೇಲಿ ಏನಾದ್ರು ಒಂದು ಆದ್ರೂ ಶಿವನಿಗೆ ಒಂದು ಸತಿ ಏನೋ ಒಂದು ಪ್ರಾಬ್ಲಮ್ ಅಂತ ಅಂದಾಗ ಎಲ್ಲರೂ ಥ್ರೂಔಟ್ ಕನ್ನಡದಲ್ಲಿ ಅಭಿಮಾನಿಗಳು ಬಿಟ್ಟು ಅಭಿಮಾನಿಗಳ ಬಗ್ಗೆ ಮಾತಾಡಬಾರ್ದು. ಅವರು ಒಂದು ಮೆಟ್ಲು ಬೇರೆ ಮೇಲಿದ್ದಾರೆ. ಅದು ಬಿಟ್ಟು ನಮ್ಮ ಫ್ಯಾಮಿಲಿ ಸರ್ಕಲ್ಸ್ಗೆ ಶಿವಣ್ಣ ಅಂದರೆ ಅಷ್ಟು ಒಂದು ಪ್ರೀತಿ, ಅಭಿಮಾನ. ಅದಕ್ಕೇನೊಂದು ಕಾರಣ ಅಂದರೆ ನಾವು ಜಾಸ್ತಿ ಒಂದು ಸಂಪರ್ಕ ಇಟ್ಕೊಂಡು. ಅದು ಸುಮ್ಮನೆ ಆಸೆ ಬರಲ್ಲ. ರಾಜ್ಕುಮಾರ್ ಮಗ ಅಂತ ಎಷ್ಟು ಜನ ಬರ್ತಾರೆ ಹೇಳಿ ರಿಲೇಟಿವ್ಸ್. ನಾನು ಸಣ್ಣ ವಯಸ್ಸಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಅಂದರೆ ಈ ಊರವ್ರಿಗೆ ಎಷ್ಟು ಗೌರವ ಕೊಡ್ತೀರಂತ. ನಿಮ್ಮ ಮನೆ ಗೃಹ ಪ್ರವೇಶದ ದಿವಸ ಎಲ್ಲರೂ ನಿಮ್ಮ ಮನೆಯಲ್ಲಿ ಈ ಊರಿನವರೆಲ್ಲ ಓಡಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಸುತ್ತಾಡ್ಬೇಕಪ್ಪ. ಅವ್ರ ಮನೆಯ ಧೂಳು ಅಥವಾ ಅವರ ಕಾಲಿನ ಧೂಳು ನಮ್ಮ ಮನೆಗೆ ಬಂದರೆ ನಿಮ್ಗೆ ತುಂಬ ಒಳ್ಳೇದಾಗತ್ತೆ ಅಂತ ನೀವು ನಂಬಿದಿರಂತೆ. ಇಲ್ಲ, ಅದು ಆಲ್ಮೋಸ್ಟ್ ಅದು ಮಾತ್ರ ಅಲ್ಲ. ನಾವು ಅಟ್ಲೀಸ್ಟ್ ನಮ್ಮ ಇವಾಗ ಯಾಕೆ ಅಭಿಮಾನಿಗಳು ಎಲ್ಲರೂ ನಮ್ಮ ಮನೆಯಲ್ಲಿ ಫ್ರೀಯಾಗಿ ಓಡಾಡೋಕೆ ಬಿಡ್ತೀನಿ ಅಂದರೆ ಕಾರಣ ಅದನ್ನೇ. ಇವತ್ತು ಇಷ್ಟರ ಮಟ್ಟಿಗೆ ನಾವು ಒಂದು 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 ಆಶಾರ್ಯ ಜೀವನ ಮಾಡ್ತೀವಂದರೆ ಕಷ್ಟಪಟ್ಟಿದ್ರು ಆ ಕಷ್ಟಪಡೋದಕ್ಕೊಂದು ಫಲ ಕೊಡೋದು ಅಭಿಮಾನಿ ದೇವರುಗಳು. ಸೊ ಅವ್ರಿಗೆ ಬರಬೇಕು, ಅವ್ರು ಬಂದು ಅವರು ಸವಿಸಬೇಕು. ಬಟ್ ಅವ್ರಿಗೂ ಗೊತ್ತಾಗಬೇಕು ಹೆಂಗೆ ನಾವು ಏನು ಮಾಡ್ಕೋಬೇಕಂತ ಗೊತ್ತಾಗಬೇಕು. ಯಾಕಂದರೆ ಅಭಿಮಾನಿ ಅಂದ ತಕ್ಷಣ ಅವನೇನು ಕೀಳಲ್ಲ, ಒಬ್ಬ ಸ್ನೇಹಿತನ ಥರ, ಸ್ನೇಹಿತನಿಗಿಂತ ಹೆಚ್ಚು. ನಾನು ಯಾವ ಟ್ರೀಟ್ ಮಾಡೋದಷ್ಟೇ, ಕೋಪ ಬಂದರೆ ಕೋಪ ಮಾತಾಡ್ಬಿಡ್ತೇನೆ. ನಾನೇನು ಮುಚ್ಚುಮರೆ ಮಾಡಲ್ಲ. ಯಾಕಂದರೆ ನಾನು ಕಾಕ ಹೊಡೆಯೋಕ್ಕೆ ಇಷ್ಟ ಇಲ್ಲ.
ಅವ್ರಿಗೆ ಚಿಂಚಕ್ಕೆ ಹಾಕ್ಬೇಕಾದ್ರೆ ಅದೆಲ್ಲ ಸೀನೇ ಇಲ್ಲ. ನಾನು ಅವ್ರ ಥರ ಮನುಷ್ಯ. ಬಟ್ ನೀವು ನಮ್ಗೆ ಆ ಜಾಗ ಕೊಟ್ಟಿದ್ರೆ ಆ ಜಾಗ ನಾನು ಉಳಿಸ್ಕೋಬೇಕು, ನೀವು ಉಳಿಸ್ಕೋಬೇಕು ಅಷ್ಟೇ.